ಇವರಿಗೂ ಅವರಿಗೂ ಒಂದು ಸಣ್ಣ ಲಿಂಕ್ ಇದೆ. ಅವನನ್ನ ನೋಡಿ ಕಲೀಲಿ ಅಂತ ಹಳೆ ಎಲೆಕ್ಷನ್ನಲ್ಲಿ ಆ ಪುಡಂಗ್ ಬಡಂಗ್ ರೀತಿಯಲ್ಲಿ ಮಾತನಾಡಿದ. ನೋಡಿದ್ರೆ ಅವನು ಅಲ್ಲಿ ಲಾಕು, ಇವನು ಇಲ್ಲಿ ಲಾಕು. ಇಬ್ರು ಈಗ ಪರಪ್ಪನ ಪಾಲಾಗೋದು ಖಚಿತ. ಅಂದ ಹಾಗೆ ನಾವು ಹೇಳ್ತಾ ಇರೋದು ಪ್ರಜ್ವಲ್ನ ಕತೆ. ಹಾಗಿದ್ರೆ ಪ್ರಜ್ವಲ್ ಕೇಸು ಎಲ್ಲಿಗೆ ಬಂತು ನೋಡೋಣ. ಅಂದ್ರು, ಲೈಂಗಿಕ ಹಗರಣ ಅಂದ್ರು, ಇನ್ನೊಬ್ರು ಮಾಸ್ ರೇಪ್ ಅಂದ್ರು. ಒಬ್ಬೊಬ್ಬರದ್ದು ಒಂದೊಂದು ನಾಮಕರಣ. ಜನಮಾನಸದಿಂದ ಅದು ಮರೆಯುವುದಕ್ಕಾದ್ರೂ ಹೇಗೆ ಸಾಧ್ಯ? ಹಾಸನದ ಬೀದಿಗಳಲ್ಲಿ ಬಿಕರಿಯಾದ ಮಾನಗಳಿಗೆ ನ್ಯಾಯ ಬೇಡ್ವಾ? ಹಾಸಿಗೆ ಹಂಚಿಕೊಂಡು ಹೇಸಿಗೆ ಕೆಲಸದ ವೇಳೆ ಆಗದ ಮುಜುಗರ ಈಗ ವಿಚಾರಣೆಯಲ್ಲಿ ಆಗ್ತಾ ಇದೆಯಂತೆ. ಅಂದ್ಹಾಗೆ ಪೊಲೀಸರು ಎನ್ಕ್ವೈರಿಯಲ್ಲಿ ದಾಖಲೆಗಳ ಕ್ವಾರಿಯನ್ನೇ ಕೊರೆಯುತ್ತಿದ್ದಾರೆ. ಪರಪ್ಪನ ಜೈಲಿನಿಂದ ಮತ್ತೆ ಎಸ್ಐಟಿಯತ್ತ ಪರೇಡ್. 3ನೇ ಕೇಸ್ನಲ್ಲಿ ಮುಜುಗರದ ಗಿರಾಕಿ ಕಸ್ಟಡಿಗೆ. ಈಗಾಗಲೇ ಈ ಕೇಸ್ನಲ್ಲಿ 1 ಅಂಕದ ಪ್ರಶ್ನಾವಳಿ ಮುಗ್ದಿದೆ. ಪ್ರಜ್ವಲ್ ಕೇಸ್ನಲ್ಲಿ ಬಿಟ್ಟ ಸ್ಥಳವನ್ನ ತುಂಬಿಸಿಕೊಂಡ ಪೊಲೀಸರು ಹೊಂದಿಸಿ ಬರೆಯಿರಿ ಕಾರ್ಯಕ್ರಮವನ್ನೂ ಮುಗಿಸಿದ್ರು. ಈಗ ಮತ್ತೊಂದು ಟೆಸ್ಟ್ಗೆ ಪೊಲೀಸರು ಜೂನ್ 24ರ ತನಕ ಕಸ್ಟಡಿಗೆ ಪಡೆದಿದ್ದಾರೆ. ಈಗ ಮತ್ತೆ 3ನೇ ಪ್ರಕರಣದಲ್ಲಿ ಮೊದಲಿನಿಂದ ABCD ಪರೀಕ್ಷೆ ಆರಂಭವಾಗಲಿದೆ. ಅಷ್ಟಕ್ಕೂ ನಿನ್ನೆಯಷ್ಟೇ ಪರಪ್ಪನ ಜೈಲಿಗೆ ಶಿಫ್ಟ್ ಆಗಿದ್ದ ಪ್ರಜ್ವಲ್ನನ್ನ ಕಸ್ಟಡಿಗೆ ಪಡೆದಿದ್ಯಾಕೆ? ಆ 3ನೇ ಕೇಸ್ ಯಾವುದು? ಹೇಗೆಲ್ಲ ತನಿಖೆಯಾಗಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 3ನೇ ಪ್ರಕರಣದಲ್ಲಿ ಒಟ್ಟು 8 ವಿಡಿಯೋ ಕ್ಲಿಪ್ಗಳ ತನಿಖೆ ನಡೀತಾ ಇದೆ. ಈ ವಿಡಿಯೋ ಕ್ಲಿಪ್ನಲ್ಲಿ ಪ್ರಜ್ವಲ್ ದೇಹ ಸೆರೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋದಲ್ಲಿ ದೇಹದ ಬೇರೆ ಬೇರೆ ಪಾರ್ಟ್ಗಳು ಕಂಡಿವೆಯಂತೆ. ಅದಕ್ಕಾಗಿ ವೈದ್ಯಕೀಯ ಪರೀಕ್ಷೆ ಅಗತ್ಯ ಇದೆ ಅಂತ ಪೊಲೀಸರು ವಾದಿಸಿದ್ರು. ಈ ಸೆರೆ ಸಿಕ್ಕ ದೃಶ್ಯಗಳಲ್ಲಿ ವಾಯ್ಸ್ ಸ್ಯಾಂಪಲ್ ಕೂಡ ತುಂಬಾ ಇದೆಯಂತೆ. ಮಾತನಾಡುವ ಟೆಂಡೆನ್ಸಿಯನ್ನ ಆರೋಪಿ ಬದಲಾಯಿಸುವ ಸಾಧ್ಯತೆ ಇರುವ ಕಾರಣ ಪ್ರತ್ಯಕ್ಷವಾಗಿ ಸ್ಯಾಂಪಲ್ ಪಡೆಯೋಕೆ ಮುಂದಾಗಿದ್ದಾರೆ. ಇತ್ತ ಕೋರ್ಟ್ನಲ್ಲಿ ಇಂಟ್ರೆಸ್ಟಿಂಗ್ ಆದಂತಹ ವಾದ ನಡೆದಿದೆ. ಓಪನ್ ಕೋರ್ಟ್ನಲ್ಲಿ ಮುಜುಗರ ಆಗ್ತಾ ಇದೆ, ಹೆರಾಸ್ಮೆಂಟ್ ಆಗ್ತಾ ಇದೆ ಎಂಬ ಪ್ರಜ್ವಲ್ ಮಾತಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ತೀಕ್ಷ್ಣ ತಿರುಗೇಟನ್ನ ಕೊಟ್ಟಿದ್ರು. ಹಾಗಾದ್ರೆ ವಾದದ ಸರಣಿ ಹೇಗಿತ್ತು ಅನ್ನೋದನ್ನ ಒಂದ್ಸಲ ರಿವೈಂಡ್ ಮಾಡ್ತೀವಿ ನೋಡಿ. ನಿಮ್ಗೇನಾದ್ರೂ ಮೆಡಿಕಲ್ ಸಮಸ್ಯೆ ಇದೆಯಾ? ಹೌದು, ಉಸಿರಾಟದ ಸಮಸ್ಯೆ ಇದೆ. MRI ಮಾಡಿಸ್ಬೇಕು. ಅವ್ರಿಗೆ ಜೈಲಿನಲ್ಲಿ ಚಿಕಿತ್ಸೆ ಕೊಡಿಸಿ. ಮೈಲಾರ್ಡ್, ಅವಶ್ಯವಾಗಿ ಚಿಕಿತ್ಸೆ ಕೊಡಿಸ್ತೀವಿ. ಹಾ, ನಿಮ್ಗೆ ಮತ್ತೆ ಏನಾದ್ರೂ ಹೇಳೋದಿಕ್ಕಿದೆಯಾ? ಸ್ವಾಮಿ, ನನಗೆ ತುಂಬಾ ಮುಜುಗರ ಆಗ್ತಿದೆ. ಮುಜುಗರ? ಯಾವ ವಿಷಯಕ್ಕೆ ಮುಜುಗರ? 2 ಕೇಸಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಹೇಳಿ ಏನಾಯ್ತು? ಮತ್ತದೇ ಪುರುಷತ್ವ ಪರೀಕ್ಷೆ ಅಂದ್ರೆ ಮುಜುಗರ ಸ್ವಾಮಿ. ಅದನ್ನ ಪರಿಶೀಲನೆ ಮಾಡೋಣ. ಹಾ, ಇದಕ್ಕೆ ನೀವೇನಾದ್ರೂ ಹೇಳ್ತೀರೇನ್ರಿ? ಮೈಲಾರ್ಡ್, ಏನ್ ಮಾಡೋದು? ತನಿಖೆಯ ಪ್ರಕ್ರಿಯೆಗಳೇ ಆಗಿ ಅಲ್ವಾ? ಹಾಗಂತ ಪಂಚನಾಮೆ ಮಾಡಲು ವಿಟ್ನೆಸ್ ಅಲ್ಲ, ಆರೋಪಿ ಪಂಚನಾಮೆ ಮಾಡಲೇಬೇಕು. ಸರಿ. ಇವರಿಗೆ ಸರ್ಕಾರ MP ಕ್ವಾರ್ಟರ್ಸ್ ನೀಡಿತ್ತು, ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ. ಅಲ್ಲಿ ಎಷ್ಟೊಂದು ವಿಡಿಯೋ ಇದೆ. ಈ ವಿಡಿಯೋಗೆ ಕಂಪೇರ್ ಮಾಡ್ಬೇಕಲ್ವಾ? 3000 ವಿಡಿಯೋ ಇದ್ರೆ ಎಲ್ಲದಕ್ಕೂ ಒಟ್ಟಿಗೆ ಚೆಕ್ ಮಾಡೋಕ್ಕಾಗಲ್ಲ. ಇದೇ ವೇಳೆ ತನಿಖೆಯ ಬಗ್ಗೆ ಕೋರ್ಟ್ನಲ್ಲಿ ಪ್ರಜ್ವಲ್ ಪರ ವಕೀಲರು ತಕರಾರನ್ನ ಎತ್ತಿದ್ರು. ಪ್ರಜ್ವಲ್ನ 360 ಡಿಗ್ರಿ ವಿಡಿಯೋ ಫೋಟೋಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಆಕ್ಷೇಪಿಸಿದ್ರು. ಒಟ್ಟಾರೆ ಲೈಂಗಿಕ ಪ್ರಕರಣದಲ್ಲಿ ಸೆರೆ ಸಿಕ್ಕ ಪ್ರಜ್ವಲ್ಗೆ ಈಗ ಮತ್ತೆ ವಿಚಾರಣೆ ಆರಂಭವಾಗಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.